ಮಹಾಗಣಾಧಿಪತಯೇ ನಮಃ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಪರಿಚಯ. ಅನೇಕ ವರಪ್ರದ ನಿತ್ಯಾನ್ನದಾತ ವಿನೋದಿ ಕುಕ್ಕೆ ಲಿಂಗ ಬಿರುದಾಂತ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ಪರಶುರಾಮ ಸೃಷ್ಟಿಸಿರುವ ಸಪ್ತ ಮಹಾಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರವಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿದೆ. ಈ ಕ್ಷೇತ್ರವು ಪಶ್ಚಿಮ ಘಟ್ಟಗಳ ತಪ್ಪಲಲ್ಲಿ ಕುಮಾರ ಪರ್ವತದ ಬುಡದಲ್ಲಿ ಸುಬ್ರಹ್ಮಣ್ಯ ಎಂಬ ಹೆಸರುಳ್ಳ ಗ್ರಾಮವಾಗಿ ಮೆರೆಯುತ್ತಿದೆ. ಈ ಕ್ಷೇತ್ರದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರನನ್ನು ನಾಗರೂಪದಿಂದ ಆರಾಧಿಸುತ್ತಾರೆ. ಇಡೀ ಭಾರತದಲ್ಲಿಯೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಈಗ ನಾಗರೂಪದಿಂದ ಆರಾಧಿಸುವುದು ಇದೊಂದೇ ಕ್ಷೇತ್ರದಲ್ಲಿ ಮಾತ್ರವಾಗಿದೆ. ಈ ದಿವ್ಯ ಕ್ಷೇತ್ರವು ಪರಮ ಪಾವನಿಯಾದ ಕುಮಾರಧಾರಾ ನದಿ, ದರ್ಪಣ ತೀರ್ಥ ನದಿಗಳಿಂದ ಆವೃತವಾಗಿದೆ. ಪೂರ್ವದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರವು ಕುಕ್ಕೆ ಪಟ್ಟಣವೆಂದೇ ಪ್ರಸಿದ್ಧಿಯಾಗಿತ್ತೆಂದು ಕೆಲವು ಶಾಸನಗಳಿಂದ ಹಾಗೂ ಗ್ರಂಥಗಳಿಂದ ತಿಳಿದು ಬರುತ್ತದೆ. ಕುಕ್ಕುಟಧ್ವಜನಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ನೆಲೆಸಿರುವ ಪಟ್ಟಣವಾದ್ದರಿಂದ ಇದಕ್ಕೆ ಕುಕ್ಕೆ ಪಟ್ಟಣ ಎಂಬ ಹೆಸರಾಯಿತು ಎಂದು ಹೇಳಲಾಗುತ್ತಿದೆ. ಪೂರ್ವದಲ್ಲಿ ಹಬ್ಬಿಕೊಂಡಿರುವ ಕುಮಾರ ಪರ್ವತವು ಈ ಕ್ಷೇತ್ರದ ಸೊಬಗನ್ನು ಇಮ್ಮಡಿಗೊಳಿಸುತ್ತಿದೆ. ಈ ಕುಮಾರ ಪರ್ವತದ ದೃಶ್ಯವು ನೋಟಕರಿಗೆ ಪ್ರಕೃತಿ ಸೌಂದರ್ಯದ ನೆಲವೀಡಿನಂತಿದ್ದು ಬಹಳ ಸುಂದರವಾಗಿ ಕಾಣುತ್ತದೆ. ಈ ಕುಮಾರ ಪರ್ವತದ ಶಿಖರದಲ್ಲೇ ತಾರಕಾಸುರನ ಸಂಹಾರಕ್ಕೋಸ್ಕರ ಶ್ರೀ ಷಣ್ಮುಖ ಸ್ವಾಮಿಗೆ ದೇವಸೇನಾಧಿಪತಿ ಪಟ್ಟವಾಯಿತೆಂದು, ಆ ಪಟ್ಟಾಭಿಷೇಕದ ತೀರ್ಥವೇ ಧಾರೆಯಾಗಿ ಕೆಳಗೆ ಇಳಿದು ಬಂದುದೆಂದು ಈ ನದಿಗೆ ಕುಮಾರಧಾರಾ ಎಂಬ ಹೆಸರು ಬಂತೆಂದು ಇತಿಹಾಸವಿದೆ. ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಸ್ಸುಗಳ ಸೌಕರ್ಯವಿದೆ. ಅಲ್ಲದೆ ರೈಲುಗಳ ವ್ಯವಸ್ಥೆಯೂ ಇದೆ. ಇತ್ತೀಚೆಗೆ ಶ್ರೀ ಕ್ಷೇತ್ರದಲ್ಲಿ ದೇವಳದ ವತಿಯಿಂದ ಸಾಕಷ್ಟು ರೂಮುಗಳು ನಿರ್ಮಾಣಗೊಂಡಿರುವುದರಿಂದ ಭಕ್ತಾದಿಗಳು ರೂಮುಗಳಿಗೆ ಪರಿತಪಿಸುವ ನೋವು ಕಾಣಿಸದು. ಇದರಿಂದ ಭಕ್ತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವಾಗ ಬೇಕಾದರೂ ಬರಬಹುದಾಗಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಮಹಿಮೆ. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ. ಈ ಕ್ಷೇತ್ರವು ಅತೀ ಪುರಾತನವಾಗಿದ್ದು ಮಹಾಮಹಿಮೆ ಉಳ್ಳದ್ದಾಗಿದೆ. ಯಾವ ಕ್ಷೇತ್ರದಲ್ಲಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದ ಬ್ರಹ್ಮಜ್ಞಾನವು ಅಲ್ಲಿಯ ವಾಸದಿಂದ ದೊರೆಯುತ್ತದೆಯೋ ಹಾಗೂ ಅಲ್ಲಿಯ ದೇವರ ದರ್ಶನದಿಂದ ವೃದ್ಧಿಯಾಗುತ್ತದೆಯೋ ಅಂತಹ ಕ್ಷೇತ್ರಗಳಲ್ಲಿ ಪ್ರಮುಖವಾದದ್ದು ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ. ಇಲ್ಲಿ ಮೆರೆಯುತ್ತಿರುವ ದೇವರೇ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಶ್ರೀದೇವರ ಗರ್ಭಗುಡಿಯ ಮಧ್ಯದಲ್ಲಿ ಇರತಕ್ಕ ಪೀಠದ ಮೇಲ್ಗಡೆ ಷಣ್ಮುಖ ದೇವರ ವಿಗ್ರಹವು, ಮಧ್ಯದಲ್ಲಿ ವಾಸುಕಿಯ ವಿಗ್ರಹವು, ಕೆಳಗಡೆ ಶೇಷದೇವರ ವಿಗ್ರಹವು ಕಂಗೊಳಿಸುತ್ತದೆ. ಇಲ್ಲಿ ಸರ್ಪರಾಜನಾದ ವಾಸುಕಿಯು ಗರುಡನ ಭಯಕ್ಕೆ ಹೆದರಿ ಶ್ರೀ ಕುಮಾರಸ್ವಾಮಿಯ ಅಭಯವನ್ನು ಪಡೆದು ಅವನ ರಕ್ಷಣೆಯಲ್ಲಿ ನೆಲೆಯಾಗಿದ್ದಾನೆ. ಶ್ರೀ ಸುಬ್ರಹ್ಮಣ್ಯೇಶ್ವರನು ತಾರಕಾಸುರನನ್ನು ಸಂಹಾರ ಮಾಡಿದ ಪ್ರಾಯಶ್ಚಿತ್ತಕ್ಕಾಗಿ ಇಲ್ಲಿ 3 ಲಿಂಗಗಳನ್ನು ಪ್ರತಿಷ್ಠಾಪಿಸಿ ತಾನು ವಾಸುಕಿಯಲ್ಲೇ ಸನ್ನಿಹಿತನಾಗಿರುವನೆಂದು ಇತಿಹಾಸವಿದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ತನ್ನನ್ನು ನಂಬಿದ ಭಕ್ತಾದಿಗಳ ಸರ್ವ ರೋಗಗಳನ್ನೂ ನಿವೃತ್ತಿಪಡಿಸಿ ಅವರಿಗೆ ಆರೋಗ್ಯದಾತನಾಗಿಯೂ ಸರ್ವ ಸಂಕಷ್ಟಗಳನ್ನು ಪರಿಹರಿಸುವವನಾಗಿಯೂ ನಿರ್ಗತಿಕರಿಗೆ ಅನ್ನದಾತ ಸುಬ್ಬಪ್ಪನಾಗಿಯೂ ರಾರಾಜಿಸುತ್ತಿದ್ದಾನೆ. ಚರ್ಮವ್ಯಾಧಿಗಳಿರುವವರು ಕುಮಾರಧಾರಾ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ದೇವರ ಮೃತ್ತಿಕೆಯನ್ನು ಮೈಗೆ ಲೇಪಿಸಿ ಹಾಗೂ ಮೃತ್ತಿಕಾ ಪ್ರಸಾದವನ್ನು ದಿನಂಪ್ರತಿ ಸೇವಿಸುವುದರಿಂದ ರೋಗವೂ ನಿವೃತ್ತಿಯಾಗುತ್ತದೆ. ಅಲ್ಲದೆ ಅನೇಕ ಭಕ್ತರು ಹರಕೆ ಹೊತ್ತು ಬೀದಿ ಮಡೆ ಸ್ನಾನ, ಮಡೆ ಸ್ನಾನ, ಅಂಗ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ. ಹೀಗೆ ಕೆಲವೇ ವರ್ಷಗಳ ಹಿಂದೆಯಷ್ಟೇ ಖ್ಯಾತ ಕ್ರಿಕೆಟ್ ಪಟುವಾದ ಸಚಿನ್ ತೆಂಡೂಲ್ಕರ್ ಅವರು ಬಂದು
ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ ಸೇವೆಯನ್ನು ಮಾಡಿಸಿ ತರುವಾಯ ತಮ್ಮ ಎಂದಿನ ನೈಜ ಬ್ಯಾಟಿಂಗ್ ಲಯವನ್ನು ಕಂಡುಕೊಂಡದ್ದನ್ನು ಇಲ್ಲಿ ಸ್ಮರಿಸಬಹುದು. ಮುಂದಿನ ಭಾಗದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸಂಪೂರ್ಣ ಮಹಾತ್ಮೆಯನ್ನು ತಿಳಿದುಕೊಳ್ಳೋಣ. ಸ್ಕಂದಾಯ ಕಾರ್ತಿಕೇಯಾಯ ಪಾರ್ವತೀನಂದನಾಯ ಚ ಮಹಾದೇವಕುಮಾರಾಯ ಸುಬ್ರಹ್ಮಣ್ಯಾಯ ತೇ ನಮಃ.